ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಮಾರ್ಚ್ 15 ಸಂಡೇ. ಇವತ್ತು ನಮ್ಮ ಮಗಳ ಹುಟ್ಟುಹಬ್ಬ, ಬರ್ತ್ಡೇ ಇವತ್ತು. ಸೊ ಅದರ ವ್ಲಾಗನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಮಗಳ ಬರ್ತ್ಡೇ. ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ. ದೇವಸ್ಥಾನದಿಂದ ಎಲ್ಲೆಲ್ಲಿ ಹೋಗ್ತೀನಿ ಏನು ಎತ್ತ ಅಂತ ಹೇಳ್ಬಿಟ್ಟು ಕೂಡ ಶೇರ್ ಮಾಡ್ತೀವಿ. ಇವತ್ತಿಗೆ 3 ವರ್ಷ ಆಯಿತು ಅವಳಿಗೆ. ಎಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆ್ಯಂಡ್ ನೀವೆಲ್ಲ ಪ್ರೀತಿಯಿಂದ ವಿಶಸ್ ಕಳಿಸ್ತೀರ ಅಂತ ಖಂಡಿತವಾಗ್ಲೂ ಗೊತ್ತು. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇವಾಗಲೇ ಹೇಳ್ತಾ ಇದ್ದೀನಿ. ಬನ್ನಿ, ಈ ವ್ಲಾಗನ್ನು ಹೇಗಿರುತ್ತೆ ಇವತ್ತಿನ ಬರ್ಡೇ ವ್ಲಾಗ್ ಅಂತ ಹೇಳ್ಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ, ಆಯಿತಾ ಫ್ರೆಂಡ್ಸ್. ಇವಾಗ ನಾವು ಪುಣಚ ನಮ್ಮ ಮಹಿಷಮರ್ದಿನಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಅಲ್ಲಿಂದ ಮತ್ತೆ ಪುತ್ತೂರ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಬೆಳಗ್ಗೆನೆ ಇರೋದು. ಬನ್ನಿ ಹೋಗೋಣ. ಎತ್ತುಕೊಳ್ಳಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಬಂದಿದ್ದು ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ. ಮತ್ತು ಸೊ ಅಲ್ಲಿ ಹೋಗಿ ದರ್ಶನ ಎಲ್ಲ ಮಾಡಿಕೊಂಡು ನಂತರ ನಮ್ಗೆ ಏನೇನು ಬೇರೆ ಕೆಲಸಗಳೆಲ್ಲ ಇದೆ ಅದನ್ನೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಇವಾಗ ನಾವು ನೆಕ್ಸ್ಟ್ ಎಲ್ಲಿ ಹೋಗ್ತಾ ಇದ್ವಿ ಅಂತಂದರೆ ಸಂಜೀವ್ ಶೆಟ್ಟಿಗೆ ಹೋಗ್ತಿದ್ದು. ಡ್ರೆಸ್ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ. ಓಕೆ, ಸೊ ಅದು ತೊಗೊಂಡು ಆಮೇಲೆ ಒಂದು ಗೆಜ್ಜೆ ತೊಗೊಳ್ಳೋಣ, ಕಾಲು ಗೆಜ್ಜೆ ಅಂತ ಅಂದ್ಕೊಂಡಿದ್ದೀವಿ. ಅವ್ರ ಗೆಜ್ಜೆ ಮುಂದೆ ಹಳೇದಾಗ್ತಾ ಇದೆ, ಹಾಗಾಗಿ ಒಂದು ಹೊಸ ತೊಗೊಳ್ಳೋಣ. ಇವತ್ತು ಹೆಂಗೂ ಬರ್ತೀವಲ್ವ, ಹಾಗೆ ಇವತ್ತು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ನಾನು ಒಂದು ಗೆಜ್ಜೆ ಬೇರೆ ಕಳೆದಾಕ್ಬಿಟ್ಟಿದ್ದಾಳೆ ಇವಳು. ವಾರ್ಡ್ರೋಬ್ ಬೆಳೆಗೆ ಹಾಕ್ಬಿಟ್ಟು ಅದನ್ನು ತೆಗಿಯೋಕ್ಕೆ ಆಗ್ತಾ ಇಲ್ಲ. ಇವಾಗ ಗೆಜ್ಜೆ ಇದ್ದರೂ ಇಲ್ಲದೆ ಇರೋ ಥರ ಆಗಿದೆ. ಹಾಗಾಗಿ ನನಗೂ ಒಂದು ಕಾಲು ಗೆಜ್ಜೆ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಬೇಕು, ಚೆನ್ನಾಗಿರೋದು ಸಿಕ್ಕಿದ್ರೆ ತೊಗೊಳ್ತೀನಿ. ಹಾಗೆ ಇವಾಗಂತೂ ಸಿಲ್ವರ್ ರೇಟ್ ಅಂತೂ ಸಿಕ್ಕಾಪಟ್ಟೆ ಏರಿದೆ. ಅಂಥದ್ರಲ್ಲಿ ನನ್ನ ಮಗಳು ನನ್ನ ಗೆಜ್ಜೆನೇ ಕಳೆದಾಕ್ಬಿಟ್ಟಿದ್ದಾಳೆ. ಎಲ್ಲಿದೆ ಅಂತ ಗೊತ್ತು, ಬಟ್ ತೆಗಿಯೋಕ್ಕಾಗ್ತಾ ಇಲ್ಲ. ಆ ಥರ ಆಗಿದೆ. ಇನ್ನು ತುಂಬ ವರ್ಷ ಹೋದಂಗೆ ಅದಕ್ಕೆ ತುಂಬ ಒಳ್ಳೆ ಹ್ಯಾಂಟಿಕ್ ವ್ಯಾಲ್ಯೂ ಬರ್ಬೋದು ಅಂತ ನಾನು ಹೇಳ್ತಾ ಇದ್ದೆ ನಮ್ಮ ಯಜಮಾನ್ರ ಹತ್ರ. ಅವ್ರ ಹತ್ರ ಹೇಳ್ತಾ ಇದ್ದೆ. ನನಗಂತೂ ಸಿಕ್ಕಾಪಟ್ಟೆ ಶೀತ ಶುರು ಆಗಿಬಿಟ್ಟಿದೆ, ತಲೆನೋವು ಎಲ್ಲ ಶುರು ಆಗಿಬಿಟ್ಟಿದೆ ನಿನ್ನೆಯಿಂದಾನೆ. ಪಾಪ ಕೂಡ ಮೊನ್ನೆಲ್ಲ ಜೋರಾಗಿತ್ತು ಶೀತ. ಇವಾಗ ಒಂದು ಸ್ವಲ್ಪ ಬೆಟರ್ ಆದ್ಲು. ಬಟ್ ಇವಾಗ ನನಗಂತೂ ಏನಂದ್ರೆ ಏನೂ ಆಗ್ತಾ ಇಲ್ಲ. ಕಣ್ಣೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ, ತುಂಬ ಡಲ್ ಆಗಿಬಿಟ್ಟಿದ್ದೀವಿ. ಬಟ್ ಏನೂ ಮಾಡೋಕ್ಕಾಗಲ್ಲ. ಮನೆಯಲ್ಲಿ ಕೂತ್ಕೊಂತ ಹೇಳಿದ್ದೆ, ಅಂದ್ರು ಹೊರಟ್ಲು. ನಾನು ಮಗಳು ಹೋಗಿ ಬರ್ತೀವಿ. ದೇಪಕಲ್ಲಕ್ಕಂತ ನಾವು ಡ್ರೆಸ್ ತಕ್ಕೊಂಡು ಮತ್ತೆ ಜಿಯಲ್ಲಿ ಹೋಗೋ ಬಾಬ್ಬಗೆ ಗೆಜ್ಜೆ ತಗೊಂಬಕ್ಕ, ಅಮ್ಮಂಗದ ಗೆಜ್ಜೆ ತಗೊಂಡು ಕಾಲು ಗೆಜ್ಜೆ. ಅಮ್ಮ ಗೆಜ್ಜೆ ಹಾಳಾಯ್ದಲ್ಲ ಕಾಣೆ ಇದಲ್ಲ. ಇವತ್ತು ಎಷ್ಟು ರಶ್ ಇತ್ತು ಗೊತ್ತಾ, ದೇವಸ್ಥಾನ ಅಂತೂ ಫುಲ್ ರಶ್ ಇತ್ತು. ನಾವು ಯಾವತ್ತು ಅಷ್ಟು ರಶ್ ಇರುವಾಗ ಹೋಗಿದ್ದೇ ಇಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಯಾವಾಗಲೂ ಖಾಲಿ ಇರ್ತಾ ಇತ್ತು. ಬಟ್ ಇವತ್ತು ತುಂಬ ರಶ್ ಇತ್ತು. ಇವತ್ತು ಸಂಡೇ ಅಲ್ವಾ, ಹಾಗಾಗೋ ಏನೋ ಗೊತ್ತಿಲ್ಲ. ಸಂಜೆ ಶೆಟ್ಟಿನೂ ಇಷ್ಟೊಂದು ರಶ್ ಇದೆ, ತುಂಬ ಜನ ಹೋಗ್ತಾ ಇದ್ದಾರೆ. ಗೊತ್ತಿಲ್ಲ ಎಲ್ಲೆಲ್ಲಿ ಹೆಂಗಿದೆ ಅಂತ. ಬೇಡ ಹೋಪ. ಹಾಗೆ ಇವ್ರು ಎಲ್ಲಿ ಹೋಗದೆ ಇರೋಕ್ಕಾಗತ್ತೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡಿರ್ತಾರೆ ಫ್ರೆಂಡ್ಸ್. ಇಲ್ಲಿಂದ ತಪ್ಪಿಸ್ಕೊಳ್ಳೋಕ್ಕಾಗತ್ತೆ ಅಂತ ಹೇಳಿ. ಬಟ್ ಇವತ್ತು ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ. ಏನಿತ್ತು ನಂಗೆ ಒಪ್ಪ ಡ್ರೆಸ್ ತಗೋಣ. ಅವಳು ಆ್ಯಕ್ಚುಲಿ ಬರ್ಡೇಗೆ ಅಂತ ಹೇಳ್ಬಿಟ್ಟು ಡ್ರೆಸ್ ತೊಗೊಂಡದ್ದಾಗಿದೆ. ಬಟ್ ಇವಾಗ ಇನ್ನೊಂದ್ಸರಿ ಹೋಗ್ಬಿಟ್ಟು ನೋಡೋಣ, ಚೆನ್ನಾಗಿರೋದು ತೊಗೊಳ್ಬೇಕು. ರೆಡ್ ಕಲರೇ ಬೇಕಂತೆ. ರೆಡ್ ಕಲರ್ದು ಇಷ್ಟ ನನಗೆ ಅಂತ ಹೇಳ್ತಾ ಇದ್ದು. ಸರಿ ನೋಡೋಣ ಇವತ್ತು ಅಂತ ಅಂದ್ಕೊಂಡ್ವಿ. ಬೈರೆ ಒಂದು ಸ್ವಲ್ಪ ಪರ್ಚೇಸ್ ಕೂಡ ಇತ್ತು. ಹಾಗಾಗಿ ಹೆಂಗು ಬಂದಿದ್ದೀವಿ ಇವಾಗ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನನಗೆ ಒಂದು ಸ್ಯಾರಿ ತಗೋಬೇಕು ಅಂತ ಇದೆ ಫ್ರೆಂಡ್ಸ್. ಯಾವಾಗ ತೆಕ್ಕೊಡ್ತಾರೆ ಗೊತ್ತಿಲ್ಲ. ನಾನು ಅದು ಕಾಯ್ತಾ ಇದ್ದೀನಿ. ಚೆನ್ನಾಗಿರೋದೇ ಶಾಪಿಂಗ್ ಮಾಡೋದಕ್ಕೆ. ಅದರಲ್ಲಿ ಹೆಂಗು ಬಂದಿದ್ದೀವಿ. ಮಣ್ಣ ಎಲ್ಲಿದ್ದು ಮಗಳು? ಮಣ್ಣ ಅಂದ್ರೆ ಗೊತ್ತಾ? ಮಣ್ಣ ಅಂದ್ರೆ JCB ಹೇಳೋದವಳು. ಮಣ್ಣಿನ ಮಕ್ಕಳೆಲ್ಲ ಮಣ್ಣ. ಕರ್ಕೊಳ್ಳಿ ಮಗಳ. ಆವಾಗಲೇ ಹೇಳ್ದಂಗೆ ಪಾಪುಗೆ ಆಲ್ರೆಡಿ ಒಂದು ಡ್ರೆಸ್ ತೊಗೊಂಡದಾಗಿತ್ತು. ಬಟ್ ಹಸ್ಬೆಂಡ್ಗೆ ಅದಷ್ಟು ಒಂದಿಷ್ಟ ಆಗಿರಲಿಲ್ಲ. ಸರಿ ಬರ್ಡೇಗೆ ಅಂತಲೂ ಒಂದು ಸ್ವಲ್ಪ ಚೆನ್ನಾಗಿರೋದು ತೊಗೊಳ್ಳೋಣ ಅಂತ ಹೇಳಿ ಇಲ್ಲಿಗೆ ಬಂದ್ವಿ. ಅದು ಅಲ್ಲದೆ ಅವಳು ಯಾಕೋ ರೆಡ್ ಕಲರ್ದೇ ಬೇಕು ಅಂತ ಹೇಳ್ತಾಯಿದ್ವಿ. ಯಾವ ಕಲರ್ ನಿಂಗೆ ಇಷ್ಟ ಅಂತ ಕೇಳಿದ್ರು ರೆಡ್ ಅಂತ ಹೇಳ್ತಾಳೆ ಅವಳು. ಹಾಗೆ ಇವತ್ತು ರೆಡ್ ಕಲರ್ದೇ ನೋಡಬೇಕು ಅಂತ ಮುಂಚೆಯಿಂದನೇ ಹೇಳ್ತಾಯಿದ್ದು. ನನಗೆ ಬರ್ಡೇಗೆ ರೆಡ್ ಕಲರ್ ಡ್ರೆಸ್ ಹಾಕ್ಕೊಳ್ಳೋದು ನಾನು ಅಂತ ಹೇಳಿ ಹೀಗೆ ಕೇಳಿದಾಗೆಲ್ಲ ಹೇಳ್ತಾಯಿದ್ಲು. ಸರಿ ಅಂತ ರೆಡ್ ಕಲರ್ದೇ ಫಸ್ಟ್ ನೋಡ್ತಾ ಇದ್ದೀವಿ. ರೆಡ್ ಕಲರ್ದು ನನಗೆ ಹೋಗಿದ ತಕ್ಷಣವೇ ರೆಡ್ ದೊಡ್ಡದಾಗಿ ಒಂದು ರೋಸ್ ಇದೆಯಲ್ವ, ಅದು ತುಂಬ ಇಷ್ಟ ಆಯಿತು. ಹಾಗೆ ಬೇರೆ ಕಲರ್ಸ್ದು ನೋಡ್ತಾ ಇದ್ದೀವಿ. ಇದೊಂದು ಸ್ವಲ್ಪ ಪಿಂಕ್ ಕಲರು, ಬಟ್ ಸ್ಟೈಲ್ ಚೆನ್ನಾಗಿತ್ತು. ಬಟ್ ಒಂದು ಸ್ವಲ್ಪ ಗಿಡ್ಡ ಆಗ್ತಾಯಿತ್ತು. ಸರಿ ಇವಾಗಲೇ ಇಷ್ಟು ಗಿಡ್ಡ ಇದೆಯಲ್ವ, ಇನ್ನೊಂದು ಸ್ವಲ್ಪ ದಿನದಲ್ಲೇ ಮತ್ತೆ ಚಿಕ್ಕದಾಗಿ ಹೋಗ್ಬಿಡತ್ತೆ ಅಂತ ಹೇಳಿ ಮತ್ತೆ ಅದನ್ನು ತೊಗೊಳಕ್ಕೆ ಹೋಗಿಲ್ಲ. ಈ ರೆಡ್ ಡ್ರೆಸ್ ಅಂತೂ ಒಂದು ತುಂಬ ಇಷ್ಟ ಆಗಿತ್ತು. ಅವಳಂತೂ ಎಲ್ಲ ಹಾಕಿಸಿ ನೋಡ್ತಾ ಇದ್ವಿ.
ಯಾವುದು ಕರೆಕ್ಟಾಗಿ ಆಗುತ್ತೆ ಅಂತ. ನನಗಂತೂ ಈ ವೈನ್ ಕಲರ್ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗಿಬಿಟ್ಟಿತ್ತು ಆಯಿತಾ. ಅದ್ರ ಕಲರ್ ತುಂಬ ಇಷ್ಟ ಆಯಿತು, ಅಂದರೆ ಅದ್ರ ಸ್ಟೈಲ್ ಕೂಡ ಅಷ್ಟೇ ಸಖತ್ತಾಗಿತ್ತು. ಬಟ್ ಏನಂದರೆ ಅವಳಿಗೆ ರೆಡ್ ಕಲರ್ ಅಂತ ಹೇಳ್ತಾ ಇದ್ಲು ಅಲ್ವಾ, ಸರಿ ಅವಳಿಗೆ ಬೇಕಾಗಿ ಇಷ್ಟ ಆಗಿರೋ ಕಲರೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಮತ್ತೆ ಅದನ್ನೇ ತೊಗೊಂಡ್ವಿ. ಹಾಗೆ ಅಲ್ಲಿಂದ ಇವಾಗ GL ಆಚಾರ್ಯ ಜ್ಯುವೆಲ್ಲರ್ಸ್ಗೆ ಬಂದಿದ್ದೀವಿ. ಪಾಪಗೊಂದು ಕಾಲು ಗೆಜ್ಜೆ ತೊಗೊಳ್ಳೋಣ ಅಂತ. ಅವಳಿಗೆ ಗೆಜ್ಜೆ ಬೇರೆ ಹಳೇದಾಗಿತ್ತು. ಸರಿ ಹೆಂಗೂ ಬರ್ಡೇ ಟೈಮಲ್ಲಿ ತೊಗೊಂಡ್ರೆ ಅದು ಒಂದು ನೆನಪಿಗಿರುತ್ತೆ ಅಲ್ವಾ, ಹೆಂಗಿದ್ರು ತೊಗೋಬೇಕು ಅಂತ ಹೇಳಿ ಅಂದ್ಕೊಂಡ್ವಿ. ಹಾಗೆ ನೋಡಿ ಅವಳು ಹಳೆ ಗೆಜ್ಜೆ ಪಾಪು 6 ತಿಂಗಳಿರಬೇಕಾದ್ರೂ 2 ತಿಂಗಳಿರಬೇಕಾದ್ರೂ ಏನೋ ಅಪ್ಪ ಕೊಡಿಸಿದ್ದೆ ಇದು ಆ್ಯಕ್ಚುಲಿ. ಸೊ ಅದು ಇವಾಗ ತನಕ ಚೆನ್ನಾಗೇ ಇದೆ, ಬಟ್ ಸ್ವಲ್ಪ ಅಲ್ಲಲ್ಲಿ ಗೆಜ್ಜೆಗಳೆಲ್ಲ ಬಿಟ್ಟಿದೆ. ಅದಕ್ಕೋಸ್ಕರ ಬೇರೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ. ಕೆಲವೊಂದೆಲ್ಲ ಬಿದ್ದೇ ಹೋಗಿಬಿಟ್ಟಿದೆ. ಹಾಗೆ ಅವಳಿಗೂ ಕೂಡ ಗೆಜ್ಜೆ ಎಲ್ಲ ಸೆಲೆಕ್ಟ್ ಮಾಡಿದ್ದಾಯಿತು. ಆ್ಯಂಡ್ ಅದ್ರ ಜೊತೆಗೆ ನನಗೂ ಒಂದು ಗೆಜ್ಜೆ ತೊಗೋಬೇಕು ಅಂತ ಹೇಳಿದ್ದೆ ಅಲ್ವಾ, ಸೊ ನಾನು ಕೂಡ ಒಂದು ಸೆಲೆಕ್ಟ್ ಮಾಡಿಕೊಂಡೆ. ಸೊ ಶಾಪಿಂಗ್ ಎಲ್ಲ ಮುಗೀತು. ಇನ್ನೇನಿದ್ರು ಕೇಕ್ ತೊಗೊಂಡು ಬರೋಕ್ಕೆ ಅಂತ ಹೋಗಿದ್ದಾರೆ. ಮೊನ್ನೆ ಆರ್ಡರ್ ಕೊಟ್ಟಿದ್ರು, ಸೊ ಅದನ್ನ ತೊಗೊಳ್ಬೇಕು. ಹಾಗಾಗಿ ಹೋಗಿದ್ದಾರೆ. ಇನ್ನು ಅಮ್ಮನ ಮನೆಗೆ ಹೋಗೋದು. ಸೊ ಅಮ್ಮನ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಮತ್ತೆ ನಾನು ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿ ಒಂದು ಕೇಕ್ ಕಟ್ ಮಾಡಿಬಿಟ್ಟು ಮತ್ತೆ ಮನೆಗೆ ಬರೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಇವಳು ಪಾಪ ಸುಸ್ತಾಗ್ಬಿಟ್ಟಿದೆ, ಸ್ವಲ್ಪ ಶೀತ ಬೇರೆ ಇದೆಯಲ್ವ, ಹಂಗಾಗಿ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ದಾಳೆ. ನನಗಂತೂ ಮಾತ್ರ ಇವತ್ತು ಏನೊಂದು ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ. ಅಷ್ಟು ತಲೆನೋವಾಗ್ತಾ ಇದೆ, ಆಗ್ತಾನೆ ಇಲ್ಲ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಡೋಣ ಅಂತ ಮಲ್ಕೊಡ್ಬಿಡೋಣ ಅಂತ ಅನ್ನಿಸ್ತಾ ಇದೆ, ಬಟ್ ಇವಾಗಂತೂ ಸದ್ಯ ಇಲ್ಲ. ಸೊ ಬನ್ನಿ, ಇನ್ನು ಅಮ್ಮನ ಮನೆಗೆ ಹೋದ್ಮೇಲೆ ಮತ್ತೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇನ್ನು ಚಿಕ್ಕ ಪುಟ್ಟ ಶಾಪಿಂಗ್ ಇದೆ, ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗೋದು ಅಮ್ಮನ ಮನೆಗೆ. ಅಲ್ಲಿಂದ ಬೇಗ ಊಟ ಮಾಡಿ ಮನೆಗೆ ವಾಪಸ್ ಹೊರಡಬೇಕು. ಹಾಗೆ ಬನ್ನಿ ಹೋಗೋಣ. ಹಾಗೆ ಮೊನ್ನೆ ಅವರು ಕೂಡ ಕೇಕ್ ಕೂಡ ಆರ್ಡರ್ ಮಾಡಿದ್ರು, ಸೊ ಅದು ಕೂಡ ತೊಗೊಂಡು ಬಂದರು. ಮಗಳಂತೂ ಈ ಸತಿ ಕೇಕ್ ಕಟ್ಟಿಂಗ್ ಬಗ್ಗೆ ತುಂಬ ಎಕ್ಸೈಟೆಡ್ ಆಗಲಿದ್ದು. ಇವಾಗ ಅವಳಿಗೂನೆಲ್ಲ ಗೊತ್ತಾಗುತ್ತಲ್ವ, ಬರ್ಡೇ ಅಂದರೆ ಕೇಕ್ ಕಟ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಟಿ ವಿನಲ್ಲೂ ಎಲ್ಲ ನೋಡ್ಕೊಂಡೆಲ್ಲ ಗೊತ್ತಿರುತ್ತೆ. ಸೊ ಅವಳು ಕೂಡ ತುಂಬ ಕಾಯ್ತಾ ಇದ್ಲು. ಹಾಗೆ ಈ ಸತಿ 2 ಕೇಕ್ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಒಂದು ಅಮ್ಮ ಮನೆಗೆ ಹೋದಾಗ ಒಂದು ಕಟ್ ಮಾಡೋಣ, ಆಮೇಲೆ ಇನ್ನೊಂದು ಸಂಜೆ ಹೊತ್ತು ನಮ್ಮ ಮನೆಯಲ್ಲಿ ಕಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆ ಅದರದ್ದೆಲ್ಲ ಕ್ಲಿಪ್ಪಿಂಗ್ಸನ್ನು ಆ್ಯಡ್ ಮಾಡಿರ್ತೀನಿ ನೋಡಿ. ತೊಂದರೆ ಹಂಗಿರ್ಲಿ ಈಗ. Happy birthday to you. Happy birthday to you. Happy birthday to you. Happy birthday to you. Wow. ಹಾಗೆ ಇಲ್ಲಿ ಕೂಡ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಅವಳಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟಲು ಕೇಕ್ ಕಟ್ ಮಾಡಿರೋದು ಅಂತ. ಕೇಕ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಆ್ಯಂಡ್ ಅಪ್ಪ ಕೂಡ ಪಾಪು ಬರ್ತಾಳೆ ಅಂತ ಹೇಳ್ಬಿಟ್ಟು ಅವಳಿಗೆ ಗಿಫ್ಟ್ ಎಲ್ಲ ತೊಗೊಂಡ್ಬಂದಿದ್ರು, ಬಟ್ಟೆ ಎಲ್ಲ. ಸೊ ಅದೆಲ್ಲ ತೊಗೊಂಡು ನೋಡ್ತಾ ಇದ್ವಿ ಮಾತಾಡಿಕೊಂಡು. ಆ್ಯಂಡ್ ನಾವು ಬಂದಿದ್ದೇ ಊಟ ಟೈಮ್ ಆಗೋಗ್ಬಿಟ್ಟಿತ್ತು. ಮನೆಯಿಂದ ಬೆಳಗ್ಗೆ ಬೇಗನೆ ಹೊರಟಿದ್ವಿ, ಬಟ್ ಆದ್ರೂ ತುಂಬ ಲೇಟ್ ಆಗಿಬಿಟ್ಟಿತ್ತು ತಲುಪಬೇಕಾದ್ರೇ. ಸೊ ಇನ್ನೇನು ಊಟ ಮಾಡಿಸ್ಬೇಕು, ಸಾಕಿನ್ನ ಕೇಕ್ ತಿಂದಿದ್ದು ಅಂತ ಇದ್ದೆ ನಾನಂತೂ. ಸೊ ನಾವು ಊಟ ಎಲ್ಲ ಮಾಡಿಕೊಂಡು ಇಲ್ಲಿಂದ ಕೂಡ ಬೇಗ ಹೊರಡಬೇಕು, ಬಿಕಾಸ್ ಮತ್ತೆ ಮನೆಯಲ್ಲಿ ಒಂದು ಸ್ವಲ್ಪ ಕೆಲಸಗಳೆಲ್ಲ ಇದೆ, ಅದೆಲ್ಲ ಡೆಕೋರೇಷನ್ ಒಂದು ಸ್ವಲ್ಪ ಮಾಡಿಬಿಟ್ಟು ಸೊ ಕೇಕ್ ಕಟ್ಟಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗೆ ಅಪ್ಪ ಕೊಟ್ಟಿದ್ದ ಡ್ರೆಸ್ ಕೂಡ ನೋಡ್ತಾ ಇದ್ದೆ. ಅಪ್ಪ ಬೇರೆ ಮಗಳಿಗೆ ರೆಡ್ ಕಲರ್ ಇಷ್ಟ ಅಂತ ಹೇಳ್ಬಿಟ್ಟು ಅದೇ ಕಲರ್ ತೊಗೊಂಡು ಬಂದಿದ್ದರು. ಅವಳಿಗಂತೂ ಡ್ರೆಸ್ ನೋಡಿಬಿಟ್ಟು ಸಿಕ್ಕಾಬಟ್ಟೆ ಖುಷಿಯಾಗಿಬಿಟ್ಟಿತ್ತು, ರೆಡ್ ಕಲರ್ ಅಂತ ಹೇಳ್ಬಿಟ್ಟು. ಸೊ ಅದೆಲ್ಲ ಆದ ನಂತರ ನಾವು ಕೂಡ ಊಟ ಮಾಡಿ ನಾನಂತೂ ಸ್ವಲ್ಪ ಹೊತ್ತು ಮಲ್ಕೊಂಡೇ ಬಿಟ್ಟೆ, ಬಿಕಾಸ್ ನನಗಂತೂ ಶೀತ ಅಂತೂ ವಿಪರೀತ ಆಗೋಗ್ಬಿಟ್ಟಿತ್ತು. ಏನೋ ಮೆಡಿಸಿನ್ ತೊಗೊಂಡ್ರು ಏನೂ ಕಡಿಮೆನೇ ಆಗಿರಲಿಲ್ಲ. ಸರಿ ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟು ಆಮೇಲೆ ಹೋಗೋಣ ಅಂತ ಅಂದ್ಕೊಂಡು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ. ಊಟ ಮಾಡಿ ನಾನು ಸ್ವಲ್ಪ ಹೊತ್ತು ಮಲ್ಕೊಂಡ್ಬಿಟ್ಟೆ, ಸಿಕ್ಕಾಬಟ್ಟೆ ತಲೆ ನೋಯ್ತಾ ಇತ್ತು ಅಂತ ಹೇಳ್ಬಿಟ್ಟು. ಇವಾಗ ಇನ್ನು ಮನೆಗೆ ವಾಪಸ್ ಹೊರಡಬೇಕು. ಮಗಳನ್ನ ಹೊರಡ್ಸೋದು ಸ್ವಲ್ಪ ಕೆಲಸ ಇರೋದು ಇವಾಗ, ಯಾಕೆಂತಂದರೆ ಅವಳು ಅಷ್ಟು ಬೇಗ ಹೊರಡಲ್ಲ. ಅದಕ್ಕೋಸ್ಕರ ಇವಾಗ ಮತ್ತೆ ಒಂದು ಕೇಕ್ ಕಟ್ ಮಾಡೋಕ್ಕಿದೆ ಅಂತ ಹೇಳಿದ್ರೆ ಎಲ್ಲಾದರೂ ಹೊರಡ್ತಾಳೆ, ಇಲ್ಲಾಂತಂದರೆ ಸುಮ್ಮನೆ ಮುಖ ಚಿಕ್ಕದು ಮಾಡ್ಕೊಂಡು ಅಳಕ್ಕೆ ಶುರು ಮಾಡ್ತಾಳೆ. ಓ ಬತ್ತೆ ಬತ್ತೆ. ಸೊ ನಾವು ನಮ್ಮ ಮನೆಗೆ ಹೋದ ನಂತರ ಮತ್ತೆ ನಾನು ಈ ವ್ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ. ಡೆಕೋರೇಷನ್ನು ಇಷ್ಟ ಆಗಿದೆ. ಇನ್ನು ಇಲ್ಲಿಗೆ ಒಂದು ಸ್ವಲ್ಪ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ. ಫಸ್ಟ್ ಇಷ್ಟು ಮಾಡಿದ್ದೀನಿ ಇವಾಗ ಟೇಬಲ್ಗೆ ಈ ಥರ ಮಾಡಿದ್ದೀನಿ. ಇನ್ನು ಇಲ್ಲಿಗೊಂದು ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಅಮ್ಮನ ಮನೆಯಿಂದ ಬಂದಿದ ತಕ್ಷಣ ಇವಾಗ ಡೆಕೋರೇಷನ್ ನಡೀತಾ ಇದೆ. ಸೊ ನಾನೇ ಮಾಡ್ತಾ ಇರೋದು. ಒಂದು ಸ್ವಲ್ಪ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದಾರೆ, ಸೊ ಅವರು ಇನ್ನೇನು ಜಾಯ್ನ್ ಆಗ್ತಾರೆ. ಸ್ವಲ್ಪ ಇವಾಗ ನಾನೇ ಮಾಡಿದೆ, ನಾನು ಮಾಡಿಬಿಟ್ಟು ನೋಡಿ ಈ ಥರ. ಇನ್ನು ಅದು ಫುಲ್ ಆದಮೇಲೆ ಆಮೇಲೆ ತೋರಿಸ್ತೀನಿ ಯಾವ ಥರ ಮಾಡಿದ್ದೀನಿ ಅಂತ ಹೇಳಿಬಿಟ್ಟು.
ಹಾಗೆ ಬಲೂನ್ಸು ಅದೆಲ್ಲ ಮೊನ್ನೆನೇ ತರಿಸಿಟ್ಕೊಂಡಿದ್ದೆ. ಸೊ ಆಮೇಲೆ ಮತ್ತೆ ಪರದಾಡೋದು ಬೇಡ, ಬರ್ಡೇ ದಿನಕ್ಕೆಲ್ಲನೂ ಇಟ್ಕೊಂಡ್ಬಿಟ್ರೆ ಆಮೇಲೆ ಆಗಲ್ಲ ಅಂತ ಹೇಳಿ, ಸೊ ಅದನ್ನೆಲ್ಲ ಇವಾಗ ಸಿಂಪಲ್ಲಾಗಿ ನನಗೆ ಹೆಂಗೆ ಆಗುತ್ತೆ ಆ ಥರ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಸೊ ಅದೇ ರೀತಿ ಇವಾಗ ಬಂದಿದ್ದ ತಕ್ಷಣವೇ ಬಂದಿದ್ದು ಎಲ್ಲ ಆಗಿಬಿಟ್ಟು ಸ್ವಲ್ಪ ಹೊತ್ತಲ್ಲೇ ಇದನ್ನು ಶುರು ಮಾಡ್ಕೊಂಡು ಬಿಟ್ಟಿದ್ದೀನಿ. ಏನಂದರೆ ಏನೂ ಎನರ್ಜಿ ಇರಲಿಲ್ಲ, ಬಟ್ ಆದ್ರೂ ಅವಳಿಗೆ ಒಂದು ಖುಷಿ ಆಗಲಿ ಅಂತ ಹೇಳಿಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ಸ್ವಲ್ಪ ಬಲೂನ್ಸನ್ನೆಲ್ಲ ಕಾಂಬಿನೇಷನ್ ಅಂದರೆ ರೆಡ್ ಆ್ಯಂಡ್ ವೈಟ್ ಥೀಮಲ್ಲಿ ಮಾಡೋಣ ಅಂತ ಹೇಳಿ, ಅವಳ ಡ್ರೆಸ್ ಹೆಂಗೂ ರೆಡ್ ಕಲರ್ ಇದೆಯಲ್ವ, ಸೊ ರೆಡ್ ಆ್ಯಂಡ್ ವೈಟ್ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಈ ಥರ ಮಾಡ್ತಾಯಿದ್ದೆ. ನೀಟಾಗಿರುತ್ತೆ ಅಂತ ಹೇಳಿ ಈ ಥರ ಎಲ್ಲ ಸ್ವಲ್ಪ ಟ್ರಿಕ್ಸ್ ಎಲ್ಲ ನೋಡಿಕೊಂಡು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲೆಲ್ಲ ರೀಲ್ಸ್ ಎಲ್ಲ ನೋಡಿಕೊಂಡು ನಾನು ಕೂಡ ಈ ಥರ ಮಾಡಿದೆ. ಬಟ್ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ವರ್ಕ್ ಆಯಿತು ಗೊತ್ತಾ, ನೀಟಾಗಿ ಕೂತಿತ್ತು ಹಂಗೇ. ನೆಕ್ಸ್ಟ್ ಡೇ ಆದ್ರೂ ಬಿದ್ದಿರಲಿಲ್ಲ, ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಕೇಕ್ ಕಟ್ಟಿಂಗ್ ಟೈಮು. ಸೊ ಅದರ ರಾ ಕ್ಲಿಪ್ಪಿಂಗ್ಸ್ ಹಂಗೆ ಹಾಕ್ತೀನಿ ನೋಡಿ ನೀವು. ಟೊಪ್ಪಿ ಸತ್ತಾಗ ಎದುರ ನೋಡಿ ಹೆಂಗೆ ಸಾಕು. ಕಟ್ಟು ಮಾಡಿ. ಈ ಥರ ಸಿಂಪಲ್ಲಾಗಿ ಡೆಕೋರೇಷನ್ ಆ್ಯಂಡ್ ಈ ಥರ ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಮಾಡಿದ್ವಿ. ಹಾಗೆ ಚಿಕ್ಕ ಮಾವನ ಮನೆಯಿಂದ ಆ್ಯಂಡ್ ದೊಡ್ಡ ಮಾವನ ಮನೆಯಿಂದ ಎಲ್ಲ ಬಂದಿದ್ದರು. ನಮ್ಮ ಮನೆಯವರು ಅಂತ ಇದ್ದಾರಲ್ವ, ಸೊ ಅಷ್ಟು ಜನರಿಗೆ ಮಾತ್ರನೇ ಇನ್ವೈಟ್ ಮಾಡಿದ್ವಿ, ಇನ್ನು ತುಂಬ ಜನ ಏನೂ ಬಂದಿರಲಿಲ್ಲ. ಸೊ ಇಷ್ಟು ಸಿಂಪಲ್ಲಾಗಿ ಕೇಕ್ ಕಟ್ಟಿಂಗ್ ಕೂಡ ಆಯಿತು. ಆ್ಯಂಡ್ ಬಾರ್ಬಿ ಕೇಕ್ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿದ್ವಿ. ಸೊ ಚೆನ್ನಾಗಿರುತ್ತೆ ಅಂತ ನೋಡೋಕ್ಕೆ. ಹೀಗಿತ್ತು ನೋಡಿ ನಮ್ಮ ಮಗಳ ಬರ್ತ್ಡೇ ದಿನದ ವ್ಲಾಗ್. ಸೊ ಈ ಥರ ಎಲ್ಲ ಇತ್ತು. ಎಲ್ಲರೂ ಮಾತಾಡಿಕೊಂಡು ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಈ ಟೈಮಲ್ಲಿ. ಬಿಕಾಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸು ಆರಾಮ್ಸೆ ಏನೋ ಒಂದು ಫಂಕ್ಷನಲ್ಲಿ ನಾವು ಸಿಗೋದು ಅದೊಂದು ಬೇರೆ. ಈ ಥರ ಸುಮ್ಮನೆ ಒಂದು ಗೆಟ್ ಟುಗೆದರ್ ಥರ ಇದ್ದರೆ ಅದೊಂಥರ ತುಂಬ ಚೆನ್ನಾಗಿರುತ್ತೆ, ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋದು. ಸೊ ನನಗಂತೂ ಈ ಥರ ತುಂಬ ಇಷ್ಟ ಆಗುತ್ತೆ. ಹಾಗೆ ಎಲ್ಲರೂ ಗಿಫ್ಟ್ ಎಲ್ಲ ಕೊಟ್ಟಿದ್ದನ್ನು ಆವಾಗಲೇ ಓಪನ್ ಮಾಡೋಣ ಅಂತ ಹೇಳಿದ್ರು. ಆ್ಯಂಡ್ ನಾವು ಕೂಡ ಒಂದು ಗಿಫ್ಟ್ ತಂದಿಟ್ಟಿದ್ವಿ ಅವಳಿಗೆ ಅಂತ ಹೇಳಿ. ಅವಳು ಗೊತ್ತಿರಲಿಲ್ಲ ಆ್ಯಕ್ಚುಲಿ ನಾವು ತಂದಿರೋದು. ಸುಮ್ಮನೆ ಇರಲಿ ಆಮೇಲೆ ಕೊಡೋಣ ಅಂತ ಅಂದ್ಕೊಂಡು ಹಾಗೆ ಎತ್ತಿಟ್ಟಿದ್ವಿ. ಅವಳು ದೊಡ್ಡದಾಗಿದೆ ಬಾಕ್ಸ್ ಅಂತ ಅಂದ್ಕೊಂಡು ತುಂಬ ಎಕ್ಸೈಟೆಡ್ ಆಗಿಬಿಟ್ಲು, ಏನಿದೆ ನೋಡೋಣ ಅಂತ ಹೇಳಿ. ಓಪನ್ ಮಾಡಿತ್ತಾ? ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿದ ನಂತರ ನನಗಂತೂ ಏನೂ ಆಗ್ತಾಯಿಲ್ಲ, ಎನರ್ಜಿನೇ ಇರಲಿಲ್ಲ. ಸುಮ್ಮನೆ ಮಲ್ಕೊಂಡ್ಬಿಡೋಣ ಅನ್ನಿಸೋ ಥರ ಆಗಿಬಿಟ್ಟಿತ್ತು. ಸರಿ ಮತ್ತು ಎಡಿಟಿಂಗ್ ಕೂಡ ನನಗೆ ಮಾಡೋಕ್ಕೆ ಆಗಿರಲಿಲ್ಲ. ಸೊ ಸ್ವಲ್ಪ ಟೈಮ್ ತೊಗೊಂಡು ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್ ನೋಡಿದ್ರಿ ಅಲ್ವಾ, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಾ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸಿಗೋಣ ಇನ್ನೊಂದು ವೀಡಿಯೋದೊಂದಿಗೆ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.